मुक्त करो महाबोधि महाविहार, मुक्त करो महाबोधि महाविहार, मुक्त करो BT Act 1949, रद्दागलेबेकु BT Act 1949, रद्दागलेबेकु ಬಿಟ್ಟು ಕೊಡಿ, बिट्टु कोड़ी ಬಿಟ್ಟು ಕೊಡಿ, ಬಿಟ್ಟು ಕೊಡಿ. बिट्टु कोड़ी ಬಂಧುಗಳೇ, ಇವತ್ತಿನ ದಿನ ಬುದ್ಧರಿಗೆ ಜ್ಞಾನೋದಯವಾದಂತ ಮಹಾಬೋಧಿ ವಿಹಾರದ ಸ್ಥಳವನ್ನ ಸ್ವಾತಂತ್ರ್ಯ ಬರುವುದಕ್ಕಿಂತ ಮುಂಚೆ ಬ್ರಿಟಿಷ್ ವೈಸ್ರಾಯ್ ಅವರು 1949 ಬುದ್ಧ ಟೆಂಪಲ್ ಆಕ್ಟ್ ಅನ್ನ ಜಾರಿಗೆ ತಂದು ಆ ಬುದ್ಧ ವಿಹಾರದಲ್ಲಿ 4 ಜನ ಬೌದ್ಧರು, 4 ಜನ ಬೌದ್ಧರಲ್ಲದವರು ಮತ್ತು ಒಬ್ಬ ಬೌದ್ಧರಲ್ಲದ ಜಿಲ್ಲಾಧಿಕಾರಿಗಳು ಅಲ್ಲಿ ಆಡಳಿತ ನಡೆಸಬೇಕಂತ ಹೇಳಿ ಬ್ರಿಟಿಷ್ ವೈಸ್ರಾಯ್ ಅವರನ್ನು ಆದೇಶ ಮಾಡ್ತಾರೆ. ಸಂವಿಧಾನದ ಪ್ರಕಾರ ಸಂವಿಧಾನ ಜಾರಿಯಾದ ತಕ್ಷಣವೇ ಎಲ್ಲ ಬ್ರಿಟಿಷ್ ಕಾನೂನುಗಳು ತನ್ನಿಂದ ತಾನೇ ರದ್ದು ಆಗ್ತವೆ ಅಂತೇಳಿ ಸಂವಿಧಾನದಲ್ಲಿ ಹೇಳಿದ್ರು ಕೂಡ ಇವತ್ತಿನವರೆಗೂ ಪಟ್ಟಭದ್ರ ಹಿತಾಸಕ್ತಿಗಳು, ಪುರೋಹಿತಶಾಹಿಗಳು ತಮ್ಮ ಸ್ವಹಿತಾಸಕ್ತಿಗಾಗಿ ಮತ್ತು ಸ್ವ ಆದಾಯವನ್ನು ಗಳಿಸಿಕೊಳ್ಳುವುದಕ್ಕಾಗಿ ಬೌದ್ಧ ವಿಹಾರವನ್ನ ಬೌದ್ಧರ ಅಲ್ಲದವರು ಅಲ್ಲೇ ಪೂಜೆ ಪುರಸ್ಕಾರವನ್ನು ನೆರವೇರಿಸಿಕೊಂಡು ಅದರ ಆದಾಯವನ್ನ ಕಬಳಿಸುವಂತ ಕೆಲಸ ಇವತ್ತು ಸ್ವಾತಂತ್ರ್ಯದ ನಂತರ ಇಲ್ಲಿವರೆಗೂ ಕೂಡ ಜಾರಿಯಲ್ಲಿದೆ. ಇನ್ನೊಂದು ವಿಶೇಷ ಆ ಕಾನೂನಲ್ಲಿ ಏನ್ ಮಾಡಿಸಿಕೊಂಡಿರುತ್ತಂದ್ರೆ, ಬೋಧಗಯ ಜಿಲ್ಲಾಧಿಕಾರಿಯಾಗಿ ಬರುವ ಜಿಲ್ಲಾಧಿಕಾರಿಗಳು SC ST OBC ಮತ್ತು ಮೈನಾರಿಟಿ ಆಗಿರದೇನೆ ಕೇವಲ ಸವರ್ಣ ಜಾತಿಯ ಅಧಿಕಾರಿನೇ ಆಗಿರ್ಬೇಕಂತೇಳಿ ಅದರಲ್ಲಿ ಆದೇಶವನ್ನು ಮಾಡಿಸಿಕೊಂಡು ಅಲ್ಲಿಂದ ಇಲ್ಲಿವರೆಗೂ ಕೂಡ ಸಂವಿಧಾನದಲ್ಲಿ ರೋಸ್ಟರ್ ಪ್ರಕಾರ ಯಾವುದೇ ಜಾತಿಯ ಯಾವುದೇ ಧರ್ಮದ ಜಿಲ್ಲಾಧಿಕಾರಿಗಳು ಯಾವುದೇ ಜಿಲ್ಲೆಯಲ್ಲಿ ಅಧಿಕಾರವನ್ನ ನಡೆಸಬೇಕು ಅನ್ನುವಂತ ಕಾನೂನು ಇದ್ರೂ ಕೂಡ ಇಲ್ಲಿವರೆಗೆ ಆಳಿದಂತಹ ಕೇಂದ್ರ ಸರ್ಕಾರಗಳು ಆ BT Act 1499 ಅನ್ನ ರದ್ದುಗೊಳಿಸದೆ ಇನ್ನೂ ತನಕ ಕೂಡ ಬ್ರಿಟಿಷರ ಕಾಯ್ದೆಯನ್ನೇ ಅಲ್ಲಿ ಪಾಲಿಸುತ್ತಾ ಬಂದಿದ್ದಾರೆ. ಇದು ಈ ದೇಶದ ಸಂವಿಧಾನಕ್ಕೆ, ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಮಾಡಿದ ಮಹಾಘೋರ ಅಪರಾಧ ಅಂತ ಹೇಳಿ ನಾನು ಇಲ್ಲಿ ಭಾವಿಸ್ತಾ ಇದ್ದೇನೆ. ಕಾನೂನಿನಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಇದೆ. ಆ ಧಾರ್ಮಿಕ ಸ್ವಾತಂತ್ರ್ಯದ ಪ್ರಕಾರ ಬೌದ್ಧರು ಬೌದ್ಧ ವಿಹಾರದಲ್ಲಿ ಉಪಾಸನೆಯನ್ನು ಮಾಡಬೇಕು, ಮುಸ್ಲಿಮರು ಮಸೀದಿಯಲ್ಲಿ ಉಪಾಸನೆಯನ್ನು ಮಾಡಬೇಕು, ಕ್ರಿಶ್ಚಿಯನ್ರು ಚರ್ಚ್ನಲ್ಲಿ ಉಪಾಸನೆಯನ್ನು ಮಾಡಬೇಕು, ಸಿಖ್ಖರು ಗುರುದ್ವಾರದಲ್ಲಿ ಉಪಾಸನೆಯನ್ನು ಮಾಡಬೇಕು, ಅದೇ ರೀತಿ ಜೈನರು ಬಸದಿಯಲ್ಲಿ ಉಪಾಸನೆಯನ್ನು ಮಾಡಬೇಕು. ಇದು ಪ್ರಾಕೃತಿಕ ನಿಯಮ. ಆದರೆ ಬುದ್ಧ ವಿಹಾರ ಮಹಾಬೋಧಿ ವಿಹಾರದಲ್ಲಿ ಇದರ ತದ್ವಿರುದ್ಧವಾಗಿ ಇವತ್ತು ದೇಶದ ಕಾನೂನು ರಚಿಸುವಂತವರು ನಡೆದುಕೊಂಡಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ಆಡಳಿತದಲ್ಲಿರ್ತಕ್ಕಂಥ ಕಾನೂನನ್ನೇ ಸ್ವತಂತ್ರ ಭಾರತದ ಕಾನೂನಲ್ಲಿ ಕೂಡ ಇನ್ನುವರೆಗೆ ಅದನ್ನು ರದ್ದುಪಡಿಸದೆ ತಮ್ಮ ಸ್ವಹಿತಾಸಕ್ತಿ ಮತ್ತು ಆದಾಯ ಗಳಿಸುವುದಕ್ಕಾಗಿ ಅದನ್ನು ದುರುಪಯೋಗಪಡಿಸಿಕೊಂಡು ಪಟ್ಟಭದ್ರ ಹಿತಾಸಕ್ತಿಗಳು ಬುದ್ಧ ವಿಹಾರದಲ್ಲಿ ತಳ ಊರಿಕೊಂಡು ಬರುವ ಆದಾಯವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಥಾಯ್ಲೆಂಡಿನ ಮಹಾರಾಜ ಬಂದು ಸುಮಾರು 350 kg ಬಂಗಾರದ ಕಳಸವನ್ನ ಬುದ್ಧ ವಿಹಾರಕ್ಕೆ ದಾನ ನೀಡಿ ಹೋಗಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಟನ್ಗಟ್ಟಲೆ ಬಂಗಾರದ ತಗಡನ್ನ ಇಡೀ ಬುದ್ಧ ವಿಹಾರದಕ್ಕೆ ಕವಚವನ್ನಾಗಿ ನಾವು ಮಾಡಿ ಕೊಡುತ್ತೇವೆ ಅಂತ ಹೇಳಿ ವಿವಿಧ ಬೌದ್ಧ ರಾಷ್ಟ್ರಗಳು, ಸುಮಾರು 42 ಬೌದ್ಧ ರಾಷ್ಟ್ರಗಳು ಭಾರತದ ಪ್ರಧಾನಿಗೆ ಮತ್ತು ರಾಷ್ಟ್ರಪತಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆ ಬರುವಂತ ಆದಾಯ ಬೌದ್ಧ ವಿಹಾರದ ಅಭಿವೃದ್ಧಿಗೆ, ಭಾರತದಲ್ಲಿ ಬೌದ್ಧ ವಿಹಾರಗಳ ಕಟ್ಟಡಕ್ಕೆ, ಭಾರತದಲ್ಲಿ ಬೌದ್ಧ ಧರ್ಮೀಯರ ಶಿಕ್ಷಣ, ಸಾಮಾಜಿಕ ಮತ್ತು ಶೈಕ್ಷಣಿಕ ಹೋರಾಟಕ್ಕಾಗಿ ಅದನ್ನ ವಿನಿಯೋಗ ಮಾಡಿಸುವುದನ್ನು ಬಿಟ್ಟು ಪಟ್ಟಭದ್ರ ಹಿತಾಸಕ್ತಿಗಳು ಅದನ್ನ ಅನ್ಯ ಧರ್ಮದ ಕಟ್ಟಡಗಳಿಗೆ ವಿನಿಯೋಗಿಸುತ್ತಿರುವುದು ದುರ್ದೈವದ ಸಂಗತಿ ಅಂತ ಹೇಳಿ ನಾನು ಇವತ್ತು ಭಾವಿಸಿಕೊಳ್ತಾ ಇದ್ದೇನೆ. ಇತ್ತಿತ್ತಲಾಗಿ ರಾಮ ಮಂದಿರ ನಿರ್ಮಾಣಕ್ಕೆ ಸುಮಾರು 200 ಕೋಟಿ ರೂಪಾಯಿಗಳನ್ನ ಮಹಾಬೋಧಿ ಮಹಾವಿಹಾರದ ಟ್ರಸ್ಟ್ ನಿಂದ ದೇಣಿಗೆಯಾಗಿ ಕೊಡಲಾಗಿದೆ. ಅದೇ ರೀತಿ ಕೇದಾರ್ನಾಥ್ ಇರಬಹುದು, ಬದ್ರಿನಾಥ್ ಇರಬಹುದು, ಎಲ್ಲಾ ದೇವಾಲಯಗಳಿಗೂ ಕೂಡ ಬೌದ್ಧ ರಾಷ್ಟ್ರಗಳಿಂದ ಬಂದಂತ ಬೌದ್ಧ ಧರ್ಮದ ಅನುಕೂಲಕ್ಕಾಗಿ ಕೊಟ್ಟಂತ ಕಾಣಿಕೆಯನ್ನ ದುರುಪಯೋಗ ಪಡಿಸಿಕೊಂಡು ಬೌದ್ಧರಲ್ಲದ ಮಂದಿರಗಳಿಗೆ, ಬೌದ್ಧರಲ್ಲದ ಸಮಾಜದವರಿಗೆ ಒಟ್ಟು ಈ ಬೌದ್ಧ ಧರ್ಮಕ್ಕೆ ಮತ್ತು ಬೌದ್ಧ ಧರ್ಮೀಯರಿಗೆ ಅಪಚಾರವನ್ನು ಎಸಗ್ತಾ ಇರುವಂತ ಬಿಹಾರ ಸರ್ಕಾರ ಕೂಡಲೇ 1949 BT ಬುದ್ಧ ಟೆಂಪಲ್ ಆಕ್ಟ್ ಕಾಯ್ದೆಯನ್ನು ರದ್ದುಪಡಿಸಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸುವುದರ ಮುಖಾಂತರ ಬೌದ್ಧ ಮಂದಿರಗಳು ಬೌದ್ಧ ಧರ್ಮೀಯರಿಗೆ ಸಲ್ಲತಕ್ಕದು ಅಂತ
ಮರು ಅಮೆಂಡ್ಮೆಂಟ್ ಅನ್ನು ಮಾಡಿ ಆ ಸಂಪೂರ್ಣ ಬುದ್ಧ ವಿಹಾರದ ನಿರ್ವಹಣೆಯನ್ನ ಬೌದ್ಧರಿಗೆ ವಹಿಸಿಕೊಡಬೇಕು ಅಂತ ಹೇಳಿ ಇವತ್ತು ಭಾರತ ದೇಶಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರ ಎಲ್ಲಾ ತಾಲೂಕು ಕೇಂದ್ರಗಳಿಂದ ಮಾನ್ಯ ರಾಷ್ಟ್ರಪತಿಗಳಿಗೆ ಮನವಿ ಕೊಡೋದ್ರ ಮುಖಾಂತರ ಮತ್ತು ಜಗತ್ತಿನಲ್ಲಿರ್ತಕ್ಕಂಥ ಸುಮಾರು 42 ದೇಶದ ವಾಯ್ಸ್ರಾಯರು ಮತ್ತು ಅಲ್ಲಿನ ಪ್ರಧಾನಿಗಳು ಮತ್ತು ರಾಜರು ಅವರೆಲ್ಲರೂ ಕೂಡ ರಾಷ್ಟ್ರಪತಿಗೆ ಮನವಿಯನ್ನು ಕೊಟ್ಟು ಭಾರತ ಬುದ್ಧ ಹುಟ್ಟಿದ ಜನ್ಮಭೂಮಿ, ಭಾರತ ನಮಗೆ ಪವಿತ್ರವಾದ ಸ್ಥಳ. ಯಾವಾಗ ಮುಸ್ಲಿಮರು ಮಕ್ಕಾ ಮದೀನಕ್ಕೆ ಹೋಗ್ತಾರೆ ಅದೇ ರೀತಿ ಭಾರತ ಕೂಡ ಬೌದ್ಧ ಧರ್ಮೀಯರಿಗೆ ಜಗತ್ತಿನ ಪವಿತ್ರವಾದ ಸ್ಥಳ. ನಾವು ಭಾರತಕ್ಕೆ ಬಂದು ಬುದ್ಧನ ದರ್ಶನ ಪಡೆದು ಪವಿತ್ರರಾಗಬೇಕಾಗಿದೆ. ಬುದ್ಧನ ಧಮ್ಮಕ್ಕಾಗಿ, ವಿಹಾರಕ್ಕಾಗಿ, ಬೌದ್ಧರ ಅಭಿವೃದ್ಧಿಗಾಗಿ ಏನು ಸಹಾಯ ಬೇಕಾದ್ರೂ ನಾವು ಕೊಡಲು ಸಿದ್ಧವಿದ್ದೇವೆ. ಆ ಪ್ರಕಾರ ಭಾರತದಲ್ಲಿ ಬೌದ್ಧ ವಿಹಾರಗಳನ್ನ ನಿರ್ಮಾಣ ಮಾಡಿ ಬೌದ್ಧರಿಗೆ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಮತ್ತು ಶೈಕ್ಷಣಿಕ ಪ್ರಗತಿಗಾಗಿ ಇಡೀ ಜಗತ್ತಿನಾದ್ಯಂತ ನಾವು ದಾನವನ್ನು ಕೊಡೋದಕ್ಕೆ ಮುಂದೆ ಬರುತ್ತಿದ್ದೇವೆ ಅನ್ನುವಂತ ಮನವಿಯನ್ನ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಈಗಾಗಲೇ ಎಲ್ಲ ಬೌದ್ಧ ರಾಷ್ಟ್ರಗಳು ಒಕ್ಕೊರಲಿನಿಂದ ಬೇಡಿಕೊಂಡಿವೆ. ಆ ನಿಟ್ಟಿನಲ್ಲಿ ಇವತ್ತು ಈ ಹೋರಾಟ ಇಡೀ ದೇಶಾದ್ಯಂತ ಅಲ್ಲದೇನೆ ವಿದೇಶದಿಂದಲೂ ಕೂಡ ಸಾಕಷ್ಟು ಸಹಕಾರ ಈ ಹೋರಾಟಕ್ಕೆ ಲಭಿಸ್ತಾ ಇದೆ. ಆದ್ದರಿಂದ 25 ಮತ್ತು 26 ಇಡೀ ದೇಶಾದ್ಯಂತ 2 ದಿನ ಧರಣಿ ಮತ್ತು ಮನವಿ ಕೊಡುವ ಕಾರ್ಯಕ್ರಮ ಜರುಗ್ತಾ ಇದೆ. ಅದೇ ರೀತಿ 29ನೇ ತಾರೀಕಿಗೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ಇತ್ಯರ್ಥವಾಗುವ ಸಂಬಂಧ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಬೌದ್ಧರಲ್ಲಿ, ಅಂಬೇಡ್ಕರ್ ಅನುಯಾಯಿಗಳಲ್ಲಿ ಮತ್ತು ಬೌದ್ಧ ಧರ್ಮೀಯರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಇವತ್ತು ಭಾರತೀಯ ಬೌದ್ಧ ಮಹಾಸಭಾ, ಬುದ್ಧ ನಿರ್ವಹಣಾ ಸಮಿತಿ, ಎಲ್ಲ ದಲಿತ ಸಂಘಟನೆಗಳು ಸೇರಿ ನಾವು ಒಕ್ಕೊರಲಿನಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಕೊಡುವಂತ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಹಿರಿಯರು ಬಂದಿದ್ದಾರೆ. ಎಲ್ಲ ಹಿರಿಯರು ಕೂಡ ಒಂದೆರಡು ಮಾತು ಹೇಳ್ತಾರೆ, ದಯವಿಟ್ಟು ತಾವು ಆಲಿಸಿ. ಮಾನ್ಯ DC ಸಾಹೇಬರು ಕೊಳ್ಳ ಬಂದಿದ್ದೇವೆ. ಒಂದು 2 ಪಾಯಿಂಟ್ ನಾವು ಓದ್ತಿದ್ದೀನಿ. ಶ್ರೀ ನರೇಂದ್ರ ಮೋದಿ, ದ ಆನರೇಬಲ್ ಪ್ರೈಮ್ ಮಿನಿಸ್ಟರ್, ಗವರ್ಮೆಂಟ್ ಆಫ್ ಇಂಡಿಯಾ, ನ್ಯೂ ದಿಲ್ಲಿ 1 ಥ್ರೂ ಡೆಪ್ಯೂಟಿ ಕಮಿಷನರ್, ವಿಜಯಪುರ ಡಿಸ್ಟ್ರಿಕ್ಟ್, ಕರ್ನಾಟಕ. ಸಬ್ಜೆಕ್ಟ್: justice for the Buddhist religious community in context of the management of Mahabodhi Mahavir Temple at Bodh Gaya, Bihar. ರೆಫರೆನ್ಸ್ಗಳದಾವ. ರೆಸ್ಪೆಕ್ಟೆಡ್ ಸರ್, we the Buddhist people of India, on behalf of the State Branch Committee of All India Buddhist Forum AIBF and representing all Buddhist organizations in India, write this letter to bring to your immediate attention to the grave injustice and constitutional violation that have been perpetrated against the Buddhist religious community for over 7 decades. 700 ವರ್ಷಗಳಿಂದ ಅನ್ಯಾಯ ನಡೆದಿದೆ. The Mahabodhi Mahavir in Bodh Gaya, Bihar, in the holiest site for the Buddhist worldwide and UNESCO World Heritage Site, continues to be governed under the Bodh Gaya Temple Act of 1949 in a manner that violates the rights and dignity of the millions of the Buddhists. The situation not only undermines the fundamental rights guaranteed to the Buddhists under the Constitution of India, but also disrespect the sanctity of the Buddhist teachings and the cultural significance of this site. The All India Buddhist Forum, AIBF, is a national organization registered under the Society Act of the Government of West Bengal, with its registered office located in the Society Act of the Government, Siliguri, West Bengal. So like this, a huge story is there. Conclusion was this initiative governance. It is a matter of justice and religious freedom and respect for the rights of millions of Buddhists who holds the Mahabodhi Mahavir in their spiritual home. We sincerely hope that you and the respective representatives of the people of guardian of their rights will take immediate and decisive decision to restore the dignity of Buddhist community and protect the sanctity of the Buddhist Mahabodhi Mahavir. Thank you. जय 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 भीम, जय भीम, जय भीम, जय 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 भीम, जय भीम, जय भीम, जय 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 भीम, जय भीम, जय भीम. ಜಿಲ್ಲಾಧಿಕಾರಿ ಮುಖಾಂತರ ಮನವಿಯನ್ನು ಸಲ್ಲಿಸಿದ್ದಾರೆ. ಎಲ್ಲ ಬೌದ್ಧ ಆರ್ಗನೈಸೇಷನ್ ಸೇರಿಕೊಂಡು ಮನವಿಯನ್ನು